ಕೆಲವೇ ಗಂಟೆಗಳಲ್ಲಿ ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ಫಲಿತಾಂಶ ಇಂದು ಜೂನ್ 4, ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದಹಾಗೆ ಕರ್ನಾಟಕದ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಸುನಿಲ್ ಬೋಸ್ ರವರು ಮುನ್ನಡೆ ಗಳಿಸ್ಕೊಳ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ 44,000 ಮತಗಳಿಂದ ಮುಂದಿದ್ದಾರೆ. ಇನ್ನು ಬಹಳ ಆಶ್ಚರ್ಯಕರವಾದಂಥ ಒಂದು ರಿಸಲ್ಟ್ ಏನು ಅಂತ ಆದರೆ ಬಳ್ಳಾರಿ ಶ್ರೀರಾಮುಲು ಅವರಿಗೆ ಹಿನ್ನಡೆ ಆಗಿದೆ. ಹಾಗೆ ಅದೇ ರೀತಿಯಲ್ಲಿ ಇದೀಗ ಗಾಂಧಿನಗರದ ಅಮಿತ್ ಶಾ ಇವರು 2 ಲಕ್ಷ ಓಟ್ಗಳ ಮುನ್ನಡೆಯನ್ನ ಅಮಿತ್ ಶಾ ಪಡ್ಕೊಂಡಿದ್ದಾರೆ ಗಾಂಧಿನಗರದಲ್ಲಿ. ಇನ್ನು ಚಿಕ್ಕಬಳ್ಳಾಪುರದ ಸುಧಾಕರ್ ಅವರಿಗೆ ಮುನ್ನಡೆ ಸಿಗ್ತಾ ಇದೆ. ತುಮಕೂರಿನ ಸೋಮಣ್ಣ ಅವರು 25,000 ಮತಗಳಿಂದ ಮುನ್ನಡೆ ಗಳಿಸ್ಕೊಂಡಿದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ, ಇವರಿಗೆ ಹಿನ್ನಡೆ ಆಗ್ತಾ ಇದೆ. ಸಾಕಷ್ಟು ಮತಗಳ ಅಂತರ ಇವರು ಮತ್ತು ಇವರ ಅಪೋಸಿಷನ್ ಪಾರ್ಟಿ ಅಭ್ಯರ್ಥಿಯ ನಡುವೆ ಆಗ್ತಾ ಇರುವಂಥದ್ದು. ಇನ್ನು ಬಸವರಾಜ ಬೊಮ್ಮಾಯಿ ಅವರಿಗೆ ಮುನ್ನಡೆ ಹಾವೇರಿಯಲ್ಲಿ ಮುನ್ನಡೆ ಆಗಿದೆ. ಸೊ ಇನ್ನಷ್ಟು ಲೋಕಸಭಾ ಚುನಾವಣೆಯ ಫಲಿತಾಂಶದ ಕ್ಷಣದ ಮಾಹಿತಿಗಾಗಿ ನೀವು ಕರುನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ.